ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಥಾನಮ್ಮ. ನಗರದಲ್ಲಿ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಆನಂದ್ ಮಾತನಾಡಿ, ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷ ವಿಜಯಪುರ ಜಿಲ್ಲೆಯ ಪದಾಧಿಕಾರಿಗಳ ನೇಮಕಾತಿ ಜವಾಬ್ದಾರಿಗಳನ್ನು ನೀಡುವ ಸಲುವಾಗಿ ನಾವಿವತ್ತು ಪ್ರಥಮ ಬಾರಿಗೆ ವಿಜಯಪುರಕ್ಕೆ ಬಂದಿದ್ದೇವೆ. ನಮ್ಮ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯ ಹೊರತುಪಡಿಸಿ ತಮಿಳುನಾಡು, ಆಂಧ್ರ ಪ್ರದೇಶದಲ್ಲೂ ರಾಜ್ಯಾಧ್ಯಕ್ಷರ ನೇಮಕ ಮಾಡಿದ್ದೇವೆ. ಕೇರಳದಲ್ಲಿ ಬರುವ ತಿಂಗಳು ಮಾಡಲಿದ್ದೇವೆ. ಇದೇ ಜಿಲ್ಲೆಯ ಕೃಷ್ಣ ಚವ್ಹಾಣ್ರನ್ನು ರಾಜ್ಯ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದರು. ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದ ಬಿಜಾಪುರ ಜಿಲ್ಲೆಯ ಪದಾಧಿಕಾರಿಗಳ ನೇಮಕಾತಿ ಜವಾಬ್ದಾರಿಗಳನ್ನು ನೀಡುವ ಸಲುವಾಗಿ ನಾವಿವತ್ತು ಪ್ರಥಮ ಬಾರಿಗೆ ಈ ಬಿಜಾಪುರ ಜಿಲ್ಲೆಗೆ ನಮ್ಮ ಪಕ್ಷದ ವತಿಯಿಂದ ನಾವು ಬಂದಿದ್ದೀವಿ. ನಮ್ಮ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲ ಹೊರತುಪಡಿಸಿ ಆಂಧ್ರ ಪ್ರದೇಶದಲ್ಲೂ ನಾವು ರಾಜ್ಯಾಧ್ಯಕ್ಷನ ನೇಮಕ ಮಾಡಿದ್ದೀವಿ. ತಮಿಳುನಾಡಿನಲ್ಲಿ ಕೂಡ ನಾವು ರಾಜ್ಯಾಧ್ಯಕ್ಷನ ನೇಮಕ ಮಾಡಿದ್ದೀವಿ. ಕೇರಳದಲ್ಲಿ ಬರೋ ತಿಂಗಳಲ್ಲಿ ನಾವು ನೇಮಕ ಮಾಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷ ಕರ್ನಾಟಕದಿಂದ ಉದ್ಭವ ಆಗಿರುವಂತ ಪಕ್ಷವಾಗಿರೋದ್ರಿಂದ ಮೊದಲನೇದಾಗಿ ನಮ್ಮ ರಾಜ್ಯಾಧ್ಯಕ್ಷರು ರೆಡಾರ್ ಅವರು ಗದಗ ಜಿಲ್ಲೆನವರು, ಅವ್ರನ್ನ ನಾವು ರಾಜ್ಯಾಧ್ಯಕ್ಷರಾಗಿ ಮಾಡಿದ್ವಿ. ಇದೇ ಜಿಲ್ಲೆಯ ಕೃಷ್ಣ ಚವ್ಹಾಣ್ ಅವ್ರನ್ನ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಮತ್ತೆ ಇವತ್ತು ಅವರ ಒಂದು ಆದೇಶದಂತೆ ಇಲ್ಲಿ ಜವಾಬ್ದಾರಿಗಳನ್ನ ನೀಡಿ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟುವ ಸಲುವಾಗಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ ಪತ್ರಿಕಾ ಮುಖಾಂತರ ಎಲ್ಲ ಜನಕ್ಕೆ ಸಾರ್ವಜನಿಕರಿಗೆ ಇಂಥ ಪಕ್ಷ ಒಂದು ಉದಯ ಆಗಿದೆ ಅನ್ನೋದು ನಿಮ್ಮ ಆಶೀರ್ವಾದದಿಂದ ಅದನ್ನ ಬೆಳಕಿಗೆ ತರಬೇಕು ಅನ್ನೋ ಒಂದು ವಿಚಾರದಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ನನ್ನ ಒಂದು ಕಿರುಪರಿಚಯನ ನಾನು ತಮ್ಮ ಮುಂದೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಮುನ್ನ ನಾನು 1983ರಿಂದ ನಾನು ವಿದ್ಯಾರ್ಥಿ ಮುಖಂಡನಾಗಿ ನಾನು ಕೆಲಸ ಮಾಡಿರೋಂಥ ಅನುಭವ. NSA ನಲ್ಲಿ ವರ್ಕ್ ಮಾಡಿದ್ದೆ. ನಂತರ ಜನತಾದಳದಲ್ಲಿ ಇದ್ದೆ. ಜನತಾದಳದಲ್ಲಿ ಯುವ ಘಟಕದಲ್ಲಿ ಬಹಳ ವರ್ಷಗಳು 30 ವರ್ಷಗಳು ನಾನು ಸೇವೆ ಸಲ್ಲಿಸಿದ್ದೀನಿ ರಾಜಕೀಯ ಪಕ್ಷಗಳಲ್ಲಿ. ಜನತಾದಳ ವಿಭಾಗ ಆದಾಗ ರಾಮಕೃಷ್ಣ ಹೆಗಡೆ ಅವರದೊಂದು, ದೇವೇಗೌಡರು, ಈ ಎರಡು ನಾಯಕರ ಒಂದು ಅವಾಗವಾಗ ಪಕ್ಷ ವಿಭಜನೆಯಿಂದ ನಾವು ಕೆಲವರು ಕಾರ್ಯಕರ್ತರು ಒಂದು ಉನ್ನತ ಮಟ್ಟಕ್ಕೆ ತಲುಪಲು ಸಾಧ್ಯ ಆಗ್ಲಿಲ್ಲ. ಆದ್ರೆ ನಾವು ಅಂತ ಲೀಡರ್ಗಳ ಜೊತೆಗೆ ನಾವು ಕೆಲಸ ಮಾಡಿರೋದ್ರಿಂದ, ಯಾರು ಮಿರಾಜುದ್ದೀನ್ ಪಾಟೀಲ್ ರಾಜ್ಯಾಧ್ಯಕ್ಷರು, BL ಶಂಕರ್ ರಾಜ್ಯಾಧ್ಯಕ್ಷರು, CM ಇಬ್ರಾಹಿಂ ರಾಜ್ಯಾಧ್ಯಕ್ಷರು, ಇವರೆಲ್ಲರ ಜೊತೆಗೆ ನಾವು ಕೆಲಸ ಮಾಡಿರೋ ಅನುಭವ, ನಾವು ಒಂದು ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟುವಂತ ಶಕ್ತಿಯನ್ನ ನಾವು ಪಡೆದಿದ್ದೀವಿ ಅನ್ನೋದು ಒಂದು ನಮ್ಗೆ ಸಂತೋಷ ತರುವಂತ ವಿಚಾರ. ನಮ್ಗೆ ರಾಜಕೀಯವಾಗಿ ಜನ ಸೇವೆ ಮಾಡ್ಬೇಕು ಅಂತಂದ್ರೆ ಕೆಲವರು ರಾಜಕೀಯ ಇದ್ರೇನೆ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆನೂ ಕೂಡ ಬರುತ್ತೆ. ಆದ್ರೆ ಒಂದು ಅಧಿಕಾರಿಗಳ ಹತ್ರ ಸಾರ್ವಜನಿಕರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಜವಾಬ್ದಾರಿ ಸ್ಥಾನಗಳನ್ನ ಇದ್ದಾಗ ನಾವು ಸಾರ್ವಜನಿಕರಿಗೆ ಕೆಲಸ ಮಾಡ್ಕೊಡೋ ಅಂತ ಶಕ್ತಿ ನಮ್ಮಲ್ಲಿ ಇರತ್ತೆ ಅಂತ, ಆ ಶಕ್ತಿಯನ್ನ ನಮ್ಮ ಜೊತೆಗಿರ್ತಕ್ಕಂಥ ಜನ ಸೇವೆ ಮಾಡೋ ಅಂತ ಅವ್ರನ್ನ ಗುರುತಿಸಿ ಅವ್ರಿಗೆ ಜವಾಬ್ದಾರಿಗಳನ್ನ ನೀಡಬೇಕು ಅಂತ ಸಲುವಾಗಿ ನಾವು ಈ ಒಂದು ಬಿಜಾಪುರ ಜಿಲ್ಲೆಗೆ ನಾವು ಬಂದಿದ್ದೀವಿ. ಸ್ನೇಹಿತರೆ, ನಮ್ಮ ಪಕ್ಷ ತತ್ವ ಸಿದ್ಧಾಂತಗಳು ಅಂತಂದ್ರೆ ನಮ್ಮ ಪಕ್ಷದ ವತಿಯಿಂದ ಕೆಲವರು ಕಾರಣಗಳಿಂದ ಮಾತ್ರ ಕೆಲವು ಒಂದು ಘೋಷಣೆ ಮಾತ್ರ ಇದೆ. ಜೈ ಜವಾನ್ ಜೈ ಕಿಸಾನ್ ಅಂತ ನಾವು ನೇಗಿಲ ಹೊತ್ತ ರೈತನ ಚಿಹ್ನೆಯಲ್ಲೂ ಕೂಡ ನಾವು ಕೆಲಸ ಮಾಡಿದ್ದೀವಿ. ಹಿಂದೆ ನಾನು ರಾಜ್ಯ ಅಧ್ಯಕ್ಷನಾಗಿದ್ದೆ, ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷನಾಗಿದ್ದೆ ನಾನು. ನಂತರ ನನಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿ ರಾಜ್ಯ ಅಧ್ಯಕ್ಷರನ್ನ ಬೇರೆಯವ್ರನ್ನ ಮಾಡಿದಾಗ ನಾವು ಪ್ರತಿ ಸಾರಿನೂ ವಂಚಿತರಿಗೆ ಕೆಲಸ ಮಾಡೋ ಅಂತವ್ರಿಗೆ ಜವಾಬ್ದಾರಿ ಕೊಡಕ್ ಆಗ್ತಾ ಇಲ್ಲ. ಒಂದು ಚುನಾವಣೆಗೆ ಸ್ಪರ್ಧಿಸ್ಬೇಕು ಅಂತಂದಾಗ ನೀವು ಇವತ್ತು ಬಲಿಷ್ಠವಾದಂತ ಪಕ್ಷಗಳಿಗೆ ನೀವು ಯಾವುದೇ ನೋಡಿ, ಅಲ್ಲಿ ಕೆಲಸವನ್ನ ನೋಡಿ, ಅವ್ರ ಹೋರಾಟವನ್ನ ನೋಡಿ, ಯಾರು ಇವತ್ತು B.Pharm ನ ಕೊಡುವಂತ ಪರಿಸ್ಥಿತಿನಲ್ಲಿ ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲ. ಅವ್ರು ಯಾವುದೇ ರೀತಿಯಲ್ಲಿ ಒಂದು ಕೋಮಿನ ಜನಾಂಗದ ಒಂದು ಗುರುತಿಸ್ತಾರೆ,
ಎರಡನೇದಾಗಿ ಅವ್ರ ಹತ್ರ ಯಾವ ರೀತಿ ಹಣ ಇದೆ ಅಂತ ಅಂದ್ಬಿಟ್ಟು ನೋಡ್ತಾರೆ, ಅಂತವ್ರನ್ನೇ ಗುರುತಿಸ್ತಾ ಇರ್ತಾರೆ. ಸಾಮಾಜಿಕವಾಗಿ ಕಳಕಳೆ ಇರ್ತಕ್ಕಂಥ ಹೋರಾಟ ಮಾಡೋಂತ ಮನೋಭಾವ ಇರ್ತಕ್ಕಂಥ ಹೋರಾಟದಿಂದನೇ ಬಂದಿರ್ತಕ್ಕಂಥ ಕಾರ್ಯಕರ್ತರಿಗೆ ಗುರುತಿಸೋದು ಕಡಿಮೆ ಆಗಿದೆ. ಹಾಗಾಗಿ ನಮ್ಮ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಪ್ರತಿಯೊಬ್ಬರು ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡೋಣ. ಅವ್ರ ಜನಪ್ರತಿನಿಧಿಗಳಾಗಿ CMC ಇಂದ ದೆಹಲಿ ಮಟ್ಟಕ್ಕೂ ಪ್ರತಿ ಚುನಾವಣೆಗಳಿಗೂ ಕೂಡ ಅವರು ಸ್ಪರ್ಧಿಸಿ ಅವರು ಒಂದು ನಾಯಕತ್ವ ಬೆಳೆಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಈ ಪಕ್ಷವನ್ನ ಮಾಡಿದೀವಿ. ನಮ್ಮ ಪಕ್ಷದಲ್ಲಂತೂ ನಾವು ಮೊದಲನೇದಾಗಿ ಆದ್ಯತೆ ಕೊಡೋದು ಎಜುಕೇಶನ್ ನೋಡಿ. ರೈಟ್ ಟು ಇನ್ ಎಜುಕೇಶನ್ ಆಕ್ಟ್ ಅಂತಾನು ತಂದ್ರೂ ಕೂಡ ಅದರಲ್ಲೂ ಕೂಡ ಸಾಕಷ್ಟು ಅವ್ಯವಹಾರಗಳನ್ನ ಮಾಡಿನೇ ಕೆಲವರಿಗೆ ಸೀಟ್ಗಳನ್ನ ಕೊಡ್ತಾ ಇದ್ದಾರೆ. ಮೂಲತಃ ಬಡವರಿಗೆ ಯಾವುದೇ ಒಂದು ಸೌಲಭ್ಯ, ಎಜುಕೇಶನ್ ಸೌಲಭ್ಯ ಸಿಗ್ತಾ ಇಲ್ಲ. ಈಗ ಎಜುಕೇಶನ್ ಇದನ್ನ ನಾವು ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಇವತ್ತು ಮಾನ್ಯತೆ ಪಡೆದಿರ್ತಕ್ಕಂಥ ಶಾಲೆಗಳು ಯಾವ್ದೈತೆ ನಮ್ಮ ಖಾಸಗಿ ಶಾಲೆಗಳು, ಆ ಶಾಲೆಗಳ ಕಾನೂನು ಯಾವ್ದು ಎಜುಕೇಶನ್ ಪಾಲಿಸಿಗಳನ್ನೇ ವಿರುದ್ಧವಾಗಿ ಮಾಡ್ತಾ ಇರ್ತಾರೆ, ಅಂತ ಅದಕ್ಕೆ ಮಾನ್ಯತೆ ಕೊಟ್ಟಿರ್ತಾರೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಮಕ್ಕಳು ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಸರ್ಕಾರ ಹೇಳುತ್ತೆ. ಆದ್ರೆ ಅನುದಾನಿತ ರೈತ ಶಾಲಾ ಕಾಲೇಜುಗಳಿಗೆ ಅವರು ಕೊಡ್ತಕ್ಕಂಥ ಸವಲತ್ತುಗಳ ಬಗ್ಗೆ ಅವರು ಗಮನ ಹರಿಸಿದ್ರೆ ನಮ್ಮ ಶಾಲೆಗಳು, ಗೌರ್ಮೆಂಟ್ ಶಾಲೆಗಳು ಉತ್ತಮ ಫಲಿತಾಂಶನೂ ಕೊಡ್ತಾರೆ, ಉತ್ತಮ ವಿದ್ಯಾರ್ಥಿಗಳು ಬರ್ತಾರೆ, ಉತ್ತಮ ಶಿಕ್ಷಕರಿದ್ದಾರೆ, ಅವ್ರ ಹತ್ರ ನಾವು ವಿದ್ಯೆಗಳನ್ನ ಕಲಿಬಹುದು ಅನ್ನೋದನ್ನ ಅವ್ರು ಮರ್ತು ಬಿಟ್ಟು ಖಾಸಗೀಕರಣವೇ ಮಾಡ್ತಾ ಇದ್ದಾರೆ. ಇವತ್ತು ಅಂತದ್ರನ್ನ ನಾವು ತಡೆ ಹಿಡಿಯೋದೇ ನಮ್ಮ ಉದ್ದೇಶ ಒಂದು. ಎರಡನೇದು ಕೃಷಿ ಕಾರ್ಮಿಕ ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಆದ್ರೆ ಅವ್ರ ಹೋರಾಟಕ್ಕಾಗ್ಲಿ ಅವ್ರಿಗೆ ಯಾವುದೇ ಒಂದು ಚುನಾವಣೆ ಬಂದಾಗ ಮಾತ್ರ ಅವರು ಏನಾದ್ರೂ ಒಂದು ಅವ್ರಿಗೆ ಈ ಆಶ್ವಾಸನೆಗಳು ಕೊಡ್ತಾರೆ ವಿನಃ ಇವತ್ತು ನೀವು ಯಾವುದೇ ಒಂದು ರೈತರಿಗೆ ಕೊಡ್ಬೇಕಾಗಿರೋಂಥ ಸವಲತ್ತುಗಳನ್ನ ನೀವು ಪಟ್ಟಿ ತಗೊಂಡು ಒಂದು ಜಿಲ್ಲಾವಾರು ನೀವು ತಗೊಂಡು ನೋಡಿದಾಗ ಮುಟ್ಟಿರೋ ಅಂತದ್ದು ಮಾತ್ರ ಶೂನ್ಯನೇ. ಘೋಷಣೆ ಮಾತ್ರ ಪಬ್ಲಿಸಿಟಿ ಜಾಸ್ತಿ ಇರತ್ತೆ. ಇಂಥ ಸರ್ಕಾರ ಅಂತ ಸರ್ಕಾರ ಅಂತ ನಾವು ಯಾವ್ದು ಹೇಳೋದಕ್ಕೆ ಹೋಗೋದಿಲ್ಲ. ಯಾವುದೇ ಪಕ್ಷದವರಾದ್ರೂ ಕೂಡ ಇವತ್ತು ಸ್ಥಿರ ಸರ್ಕಾರ ಕೊಡುವಂತ ಪರಿಸ್ಥಿತಿನಲ್ಲಿ ಇಲ್ಲ. ಹಾಗಾಗಿ ಜನ ಬೇಸತ್ತಿದ್ದಾರೆ. ಇವಾಗ ಎಷ್ಟೋ ಹೆಣ್ಮಕ್ಳಿಗೆ ಇವಾಗ ಕೆಲವು ರಾಜ್ಯ ಸರ್ಕಾರಗಳು ಕೆಲವು ಚುನಾವಣಾ ಸಮಯದಲ್ಲಿ ನೀಡಿದರಂತ ಭರವಸೆಗಳು ಕೆಲವು ಇವತ್ತುವರೆಗೂ ಕೂಡ ಕೆಲವು ತಲುಪಿಲ್ಲ, ಕೆಲವ್ರಿಗಂತೂ ಬರಲೇ ಇಲ್ಲ. ಆ ತರನು ಉದಾಹರಣೆಗಳಿದೆ. ಕೇಂದ್ರ ಸರ್ಕಾರದ್ದು ಮಾಡಿರುವಂತ ತಪ್ಪುಗಳು ಕೂಡ ಬೇಕಾದಷ್ಟನ್ನೆಲ್ಲ ಮೆಟ್ಟಿ ನಾವು ನಮ್ಮ ಪಕ್ಷದಿಂದ ಜನಕ್ಕೆ ಸವಲತ್ತುಗಳನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಕೃಷಿ ಕಾರ್ಮಿಕರಿಗೆ ನಾವು ಸಪೋರ್ಟ್ ಮಾಡೋಂಥದ್ದು, ಎಜುಕೇಶನ್ಗೆ ಸಪೋರ್ಟ್ ಮಾಡೋಂಥದ್ದು. ಆಮೇಲೆ ವೀರ ಯೋಧರಿಗೆ ಬಗ್ಗೆ ಅಷ್ಟೊಂದು ಜೈ ಭಾರತ್ ಅಂತ ಹೇಳ್ತಾ ಇರೋಂಥವ್ರು, ಜೈ ಹಿಂದ್ ಅಂತ ಹೇಳ್ತಾ ಇರೋಂಥವ್ರು ನಮ್ಮ ಯೋಧರು. ಅದರಲ್ಲೂ ಬಿಜಾಪುರ ಜಿಲ್ಲೆ ಉತ್ತರ ಕರ್ನಾಟಕದ ಭಾಗದವರು. ನೀವು ಜಮ್ಮು ಕಾಶ್ಮೀರದಲ್ಲಿ POK ಕಡೆಗೆ ನಾನೆಲ್ಲ ವಿಸಿಟ್ ಮಾಡಿದೀವಿ. ಅಲ್ಲಿ ನೋಡಿದಾಗ ಚಳಿ ಗಾಳಿ ಮಳೆನಲ್ಲಿ ಕಷ್ಟ ಪಡ್ತಾ ಇರ್ತಕ್ಕಂಥವ್ರು ಕರ್ನಾಟಕದವ್ರು ಹೆಚ್ಚು ಜನ ಇದ್ದಾರೆ. ಇವತ್ತು ಗುಂಡಕ್ ಬಲಿ ಆಗ್ತಾ ಇರೋಂಥವ್ರು ಕೂಡ ಕರ್ನಾಟಕದವರೇ ಇದ್ದಾರೆ. ಆ ಗುಂಡಕ್ ಬಲಿ ಆಗಿದ್ದ ದಿವಸ ಅವ್ರಿಗೆ ವೀರ ಗೌರವ ಕೊಡ್ತೀವಿ, ನಾವು ಹೋಗಿ ಶ್ರದ್ಧಾಂಜಲಿ ಅರ್ಪಿಸ್ತೀವಿ. ನಂತರ ಅವ್ರ ಕುಟುಂಬ ಪರಿಸ್ಥಿತಿ ಏನಾಗಿದೆ ಅಂತ ಅಂದ್ಬಿಟ್ಟು ಯಾರು ಕೂಡ ಅದನ್ನ ನೋಡಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ತಿಳಿಸೋದೇನು ಅಂದ್ರೆ ಅಂತವ್ರನ್ನ ಗುರುತಿಸಿ ಅವ್ರಿಗೇನ್ ಸೌಲಭ್ಯಗಳು ಸಿಕ್ಕಿಲ್ಲ, ಸರ್ಕಾರದಿಂದ ಬರ್ಬೇಕಾಗಿರೋದು ಸಿಕ್ಕಿಲ್ಲ, ಅದ್ರ ಬಗ್ಗೆ ನೀವು ಯಾರು ವೋಟ್ ಹಾಕಿಲ್ಲ ಅಂದ್ರೂ ಚಿಂತೆ ಇಲ್ಲ. ಅಂತವ್ರಿಗೆ ನೀವು ಕೊಡ್ಸೋದಕ್ಕೆ ಸರ್ಕಾರದ ಸವಲತ್ತುಗಳನ್ನ ಕೊಡ್ಸೋದಕ್ಕೆ ಹೋರಾಟ ಮಾಡಿ. ಜನ ಗುರುತಿಸ್ತಾರೆ, ಆಶೀರ್ವಾದ, ದೇವರ ಆಶೀರ್ವಾದ ಸಿಗತ್ತೆ. ಈ ಮೂರು ನಮ್ಮ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ನಾವು ಪಕ್ಷವನ್ನ ಕಟ್ತಾ ಇದೀವಿ. ಅದರಲ್ಲೂ ವಿದ್ಯಾರ್ಥಿ ದಿನಗಳಲ್ಲಿ ನಾವು ವಿದ್ಯಾರ್ಥಿ ಮುಖಂಡನಾಗಿದ್ದಾಗ ವಿದ್ಯಾರ್ಥಿ ಸಂಘದ ಚುನಾವಣೆಗಳಿತ್ತು. ಆ ವಿದ್ಯಾರ್ಥಿ ಸಂಘದ ಚುನಾವಣೆಗಳನ್ನ ರದ್ದುಪಡಿಸಿದ್ರು. ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ ವೀರಪ್ಪ ಮೊಯ್ಲಿ ಅವರು, ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂತ KH ರಂಗನಾಥ್ ಅವರು ವಿದ್ಯಾರ್ಥಿ ಮುಖಂಡರ ವಿದ್ಯಾರ್ಥಿ ಚುನಾವಣೆಯನ್ನ ರದ್ದುಪಡಿಸಿದ್ರು. ಕಾರಣ ಆದ್ರೆ ಎಲ್ಲರೂ ನಗೆ ಅಂತ ಪರಿಸ್ಥಿತಿ. ಏನು, ಕಾಲೇಜುಗಳಲ್ಲಿ ರೌಡಿಸಂ ಶುರು ಆಗತ್ತೆ, ಹಾಗಾಗಿ ವಿದ್ಯಾರ್ಥಿ ಚುನಾವಣೆಯನ್ನ ರದ್ದುಪಡಿಸಿದೀವಿ ಅಂತ ಅನ್ಬಿಟ್ಟು ಅಂದ್ರು. ಯಾಕೆ MLA ಚುನಾವಣೆಗಳಿಗೆ ಏನ್ ಗಲಾಟೆನೆ ನಡೆಯಲ್ವಾ? MP ಎಲೆಕ್ಷನ್ಗಳಿಗೆ ನಡೆಯೋದೇ ಇಲ್ವಾ? MLC ಎಲೆಕ್ಷನ್ MLAಗಳು ಮತ ಮಾಡುವಂತ ಎಲೆಕ್ಷನ್ ಇದೆಯಲ್ಲ, MLC ಎಲೆಕ್ಷನ್, ಅದ್ರನ್ನೇ ಇವರು ರೆಸಾರ್ಟ್ಸ್ ಗಳಲ್ಲಿ ರಾಜಕೀಯ ಮಾಡ್ತಾರೆ. ಅದು ಇದು ಸರಿ ಇದೆಯಾ ಸಂವಿಧಾನದಲ್ಲಿ? ಅದು ಮಾಡ್ಬೋದಾ? ಅದ್ರಲ್ಲಿ ಹೊಡೆದಾಟಗಳು ನಡೆದಿಲ್ವಾ? ಆಗ ಮಾತ್ರ ಇವ್ರಿಗೆ ಚುನಾವಣೆ ಬೇಕು.
ವಿದ್ಯಾರ್ಥಿ ಮುಖಂಡರಿಂದ ಬಂದಾಗ ನಮ್ಮ ದೇಶದ ಪರಿಸ್ಥಿತಿ, ವಿದ್ಯಾರ್ಥಿ ಮುಖಂಡನಾಗಿ ಅವನ್ ಕೆಲಸ ವಹಿಸ್ಕೊಂಡಾಗ ಮುಂದಿನ ನಾಯಕತ್ವ ಬೆಳೆಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಯಾವ್ದು ತಪ್ಪು ದಾರಿನಲ್ಲಿ ಹೋಗ್ತಾ ಇದೆ, ಯಾವ್ದು ಸರಿ ದಾರಿನಲ್ಲಿ ಹೋಗ್ತಾ ಇದೆ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿರತ್ತೆ. ಅಂತ ಒಂದು ವಿದ್ಯಾರ್ಥಿ ಮುಖಂಡರನ್ನ ತಯಾರು ಮಾಡೋ ಅಂತ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಚುನಾವಣೆಯನ್ನು ರದ್ದುಪಡಿಸಿದ್ದಾರೆ. ಇದ್ರ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ನಮ್ಮ ಪಕ್ಷದ 2ನೇ ಒಂದು ಪತ್ರಿಕಾಗೋಷ್ಠಿ ಗದಗಲ್ಲಾಯ್ತು, ಇದು ಬಿಜಾಪುರ ಆಗಿದೆ. ಮುಂದಿನ ದಿನಗಳಲ್ಲಿ ಮಡಿಕೇರಿನಲ್ಲಿ ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಸ್ವಲ್ಪ 1 ತಿಂಗಳ ನಂತರ ಮಾಡ್ತಾ ಇದ್ವಿ. ಎಲ್ಲಾ ಜಿಲ್ಲೆಗಳಿಂದಾನು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ನಾವು ಆದಷ್ಟು ಬೇಗ ಈ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳ ಜೊತೆಗೆ ಈ ಬರ್ತಕ್ಕಂತ ಉಪಚುನಾವಣೆಗಳಿಗೂ ಕೂಡ ನಾವು ಪಕ್ಷದ ಅಭ್ಯರ್ಥಿಯನ್ನ ನಾವು ಪಕ್ಷದಿಂದ ಸ್ಪರ್ಧೆ ಮಾಡಿಸ್ತಾ ಇದ್ದೀವಿ. ತಮ್ಮೆಲ್ಲರ ಆಶೀರ್ವಾದ, ಅದರಲ್ಲೂ ಮಾಧ್ಯಮ ಸ್ನೇಹಿತರು, ನಿಮ್ಮ ಒಂದು ಜವಾಬ್ದಾರಿ, ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ನಮ್ಗೆ ಮಾರ್ಗದರ್ಶನ ಮುಖ್ಯ. ಯಾಕಂದ್ರೆ ಇವತ್ತು ಸ್ಟಾರ್ ಹೋಟ್ಲುಗಳಲ್ಲಿ ಒಂದು ಯಾವ್ದೋ ಒಂದು ಮೊಬೈಲ್ ನ ಲಾಂಚ್ ಮಾಡೋ ತರ ಪಾರ್ಟಿನ ಲಾಂಚ್ ಮಾಡ್ತಾರೆ. ನಮ್ದು ಅದಲ್ಲ, ಪತ್ರಕರ್ತರ ಮುಂದೆ ನಾವು ಲಾಂಚ್ ಮಾಡ್ಬೇಕು. ಪತ್ರಕರ್ತರೇ ನಮ್ಗೆ ಬೆನ್ನೆಲುಬು. ಇವತ್ತು ಒಂದು ದೇಶದ ಪ್ರಧಾನಿ ಆ ಮಟ್ಟಕ್ಕೆ ಹೋಗ್ಬೇಕಂತಂದ್ರೆ ಪತ್ರಕರ್ತರಿಂದಾನೇ ಅವ್ರು ಬೆಳಕಕ್ಕೆ ಬಂದಿದ್ದು. ಹಾಗಾಗಿ ನಿಮ್ಮನ್ನೆಲ್ಲ ಕೈ ಜೋಡಿಸಿ ಮುಗಿತೀವಿ. ನೀವು ದಯಮಾಡಿ ನಮ್ಮ ಪಕ್ಷವನ್ನ ಬೆಳೆಸಿ ಸಾರ್ವಜನಿಕರಿಗೆ, ನಾವು ಮಹಿಳೆಯರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ನಾವು ಆದಷ್ಟು ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೊಡಿಸೋದು ಜೊತೆಗೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಕೆಲವು ಅವ್ರಿಗೆ ಯೋಜನೆಗಳನ್ನ ರೂಪಿಸಿ ನಾವು ಕೆಲಸಗಳನ್ನ ಮಾಡ್ತೀವಿ ಅಂತ ಅನ್ಬಿಟ್ಟು ಹೇಳಿ, ಇವತ್ತು ಬಿಜೆಪಿ ನಮ್ಮ ಅಧ್ಯಕ್ಷರು ಬಿಜೆಪಿ ಬರ್ಬೇಕಂತೇಳಿ ನಮಗೂ ಮನವಿ ಮಾಡಿದ್ರು. ಇದರಲ್ಲಿ ನಾನು ಕೂಡ 8-10 ವರ್ಷಕ್ಕೆ 20-30 ವರ್ಷದಿಂದ ಪೊಲಿಟಿಕಲ್ನಲ್ಲಿ ಇದ್ದೀನಿ ನಾನು. ಆದರೆ ನಮಗೇನಪ್ಪ ಅಂದರೆ ಈ ಇಂಥವು ಹೊಸವು ಪಾರ್ಟಿ ಕಟ್ಟಿಲ್ಲ ಅಂದರೆ ಹಳೆ ಜನ ಏನು ಮಾಡ್ತಾರೆ, ಆಟ ಆಡ್ಕೊಂತ ಹೋಗ್ತಾರೆ, ಜನರನ್ನು ಹುಚ್ಚು ಮಾಡ್ತಾರೆ. ಏನೋ ರಾಜಕೀಯ ತೋರಿಸಿ, ಆಸೆ ತೋರಿಸಿ ಜನರನ್ನು ಮೋಸ ಮಾಡಿ ಜನರಿಗೆ ಸವಲತ್ತಿಲ್ಲ. ಇವತ್ತು ಸ್ಟೂಡೆಂಟ್ಗೆ ಎಷ್ಟು ಸವಲತ್ತಿಲ್ಲ, ಬಡ ಜನರಿಗೆ ಸವಲತ್ತಿಲ್ಲ, ಮಹಿಳೆಯರಿಗೆ ಸವಲತ್ತಿಲ್ಲ. ಇಂಥವೆಲ್ಲ ಬಿಟ್ಟು ಏನೋ ರಾಜಕೀಯ ಬೆಳೆಸ್ಕೊಂತ ಹೋಗ್ತಾ ಮುಂದುವರಿತಾರೆ. ಹಿಂಗಾಗಿ ನಮ್ಮ ಇಂಡಿಯನ್ ಪೊಲಿಟಿಕಲ್ ಪಾರ್ಟಿ ಹೊಸದಾಗಿ ಬಂದಿದ್ದು, ಇದಕ್ಕೂ ಏನು ತಪ್ಪು ತಿಳ್ಕೊಬೇಡ್ರಿ, ಇದು ಪವರ್ಫುಲ್ ಆಗ್ತದೆ. ಮುಂದೆ ಜನರನ್ನು ಅನ್ಸಕ್ಕೆ ಅನುಕೂಲ ಆಗಿರ್ತದೆ. ಎಲ್ಲ ಪಾರ್ಟಿಯವ್ರನ್ನು ಕೂಡ ನಾವು ಬೇಕಾದ ಚಾಲೆಂಜ್ ಮಾಡೋ ಶಕ್ತಿ ನಮಗೆ ಮಾಡ್ಬೇಕಂತ ಐತೆ. ಅದಕ್ಕೆ ತಾವು ಎಲ್ಲರೂ ಇವತ್ತಿಲ್ಲಿ ಬಂದವರೆಲ್ಲರೂ ಸೈನ್ಯ ನಿಂತಂಗೆ ನಿಂತರೆ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಅದಕ್ಕಂತೂ ಪವರ್ಫುಲ್ ಆಗಿ ಮುಂದುವರ್ಸಾಗ ನಮ್ಗೆ ಸಾಧ್ಯ. ಸೈನಿಕರಾಗಿ ನಿಂತಿರ್ಬೇಕು. ಅತ್ತಗೊಮ್ಮೆ ಇತ್ತಗೊಮ್ಮೆ ಇದೆಲ್ಲ ಸ್ಟ್ಯಾಂಡರ್ಡ್ ಆಗೋದಿಲ್ಲ, ಯಾವುದೂ ಸ್ಟ್ಯಾಂಡ್ ಆಗೋದಿಲ್ಲ. ಹುಡುಗರಾಯಿತು, ದೊಡ್ಡ ಹಿರಿಯರಾಯಿತು, ಅಕ್ಕ ತಂಗಿಯರಾಯಿತು, ಇದು ಭಾಳ ಮುಖ್ಯದ ಕೆಲಸ. ತಾವೆಲ್ಲರೂ ಕೂಡಿ ನಮ್ಮ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೆ ಅವಕಾಶ ಕೊಡ್ತಾರೆ ಅಂತೇಳಿ ನಾವು 2 ಮಾತು ಮುಗಿಸ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.